ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯೂಟ್ಯೂಬ್ ಚಾನಲ್ಗೆ. ನೋಡಿ, ನಾನು ನಿಮಗೆ ಇವತ್ತು ಟ್ರಿಪ್ಲೆಕ್ಸ್ನ ತೋರ್ಸಕ್ಕೆ ಬಂದಿದ್ದೀನಿ. ಇದಿರೋದು ಜೆ ಪಿ ನಗರ್ 8 ಫೇಸ್ ಸೆಕೆಂಡ್ ಬ್ಲಾಕು, 20/30 ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರ್ ಇರುತ್ತೆ. ಈ ಮನೆಯ ಮುಖ್ಯ ಲಕ್ಷಣ ಏನಂತಂದರೆ, ಮನೆ ಆಪೋಸಿಟ್ ನಿಮಗೆ 30 ಫೀಟ್ ವೈಡ್ ರೋಡ್ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಪಾರ್ಕ್ ಇದೆ. ಇನ್ನೊಂದು ಬೆನಿಫಿಟ್ ಏನಂತಂದರೆ, ಈ ಮನೆ ಬಗ್ಗೆ ಪಕ್ಕದ ಮನೆಯವರು 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಪಕ್ಕ ವೆಂಟಿಲೇಷನ್ಗೆ. ಈ ಮನೆಗೆ 3 ಕಡೆಯಿಂದ ವೆಂಟಿಲೇಷನ್ ಸಿಗುತ್ತೆ, ಮುಂದೆ, ಪಕ್ಕ, ಹಿಂದ್ಗಡೆ. ಫ್ರಂಟ್ ಎಲಿವೇಷನ್ ತೋರಿಸ್ತಾ ಇದ್ದೀನಿ ನೋಡಿ. CNC ಕಟ್ಟಿಂಗಲ್ಲಿ ಮಾಡಿರುವಂತಹ 3 ಗೇಟ್ ಸಿಗುತ್ತೆ. ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗು, ಸ್ಟ್ರಕ್ಚರ್ ಪೇಂಟಿಂಗ್ ಮೇಲ್ಗಡೆ ವಿತ್ ಬಾಲ್ಕನಿಗಳು ಸಿಗುತ್ತೆ. ಹಾಗೆ ಮನೆ ಹೆಸರು ಬರೆಯೋದಕ್ಕೋಸ್ಕರ ಇಲ್ಲಿ ನಿಮಗೆ ಸ್ಟ್ರಕ್ಚರ್ ಟೈಲ್ಸ್ನ ಕೊಟ್ಟಿದ್ದಾರೆ. ಶಾಂತವಾಗಿದೆ. ಏನು ಲೇಔಟು ಫುಲ್ಲು ಅಕ್ಕಪಕ್ಕ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಈ ಮನೆಯ ಹೊರಗಿನ ಲಕ್ಷಣಗಳು. ಈಗ ನಾನು ನಿಮಗೆ ಈ ಮನೆ ಪ್ರೈಸ್ ಆಗಲಿ ಡೀಟೇಲ್ಸ್ ಆಗಲಿ ಕೊನೆಯಲ್ಲಿ ಹೇಳ್ತೀನಿ, ಬಟ್ ಡೀಟೇಲ್ಸ್ ಈಗ ಹೇಳ್ತಾ ಹೋಗ್ತೀನಿ, ಕಂಟಿನ್ಯೂ ಆಗಿ ನೋಡ್ತಾ ಇರಿ ಗೆಳೆಯರೆ. ಇದು ಒಂದು ಓಪನ್ ಪಾರ್ಕಿಂಗ್ ಲೇಔಟು. ಇಲ್ಲಿ ನಾವು ಒಂದು ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. 2x4 ವೆಟ್ರೋಫೆಟ್ ಟೈಲ್ಸು ನಮಗೆ 6.5 ಅಡಿ ಅಥವಾ 7 ಅಡಿವರೆಗೂ ಹೈಟ್ ಆಗಿದೆ. ಮೇಂಟೆನೆನ್ಸ್ ಈಸಿ. EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಸರ್ಕ್ಯೂಟ್ಗಳು ಕೊಟ್ಟಿದ್ವಿ, ಚಾರ್ಜಿಂಗ್ ಮಾಡ್ಕೋಬೋದು. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಈ ಮನೆಯ ಒಂದು ಲಕ್ಷಣ ಏನಂತಂದರೆ, ಸಂಪು 10,000 ಲೀಟರ್ ಇರುವಂಥದ್ದು ಇಲ್ಲಿ ಸಿಗುತ್ತೆ. ಇನ್ನೊಂದು ಬೆನಿಫಿಟ್ ಏನಂದರೆ, ರೂಮ್ ಕೊಟ್ಟಿದ್ದೀವಿ. ರೂಮು ಕೂಡ ಒಳಗಡೆ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಾವೇರಿ ಪಾಯಿಂಟ್ ನಮಗೆ ಇಲ್ಲಿ ಸಿಗುತ್ತೆ. ಕಾವೇರಿ ಪಾಯಿಂಟ್ ಇಲ್ಲಿದೆ, ಗ್ಯಾಸ್ ಪ್ರಾವಿಷನ್ ಅಲ್ಲಿದೆ, ಸಪ್ರೇಟಾಗಿ ಮಾಡಿಕೊಡ್ತಾರೆ. ನಲ್ಲಿ ಪಾಯಿಂಟ್ ಎಲ್ಲ ನಿಮಗೆ ಇಲ್ಲಿದೆ. ಇದು ಪಾರ್ಕಿಂಗಲ್ಲಿ ಈ ಮನೆಗೆ ಇರುವಂತಹ ಲಕ್ಷಣ. ಬನ್ನಿ, ಒಳಗಡೆ ರೂಮ್ ಇದೆ, ತೋರಿಸ್ಕೊಡ್ತೀನಿ. ಬೋರ್ವೆಲ್ ನಿಮ್ಗೆ ಇಲ್ಲಿದೆ, ಅದು ಕ್ಲೋಸ್ ಮಾಡ್ತಾರೆ. ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಒಂದು ಕಾಮನ್ ಆಗಿ ಟಾಯ್ಲೆಟ್ ಬರುತ್ತೆ ಅಥವಾ ಬಾತ್ರೂಮ್ ಬರುತ್ತೆ. ಒಂದು ಕಿಚನ್ ಸ್ಲ್ಯಾಬು ಅಡುಗೆ ಮಾಡ್ಕೊಳ್ಳೋದಕ್ಕೆ. ಈ ಲೇಔಟಲ್ಲಿ ನೀವು ಬಾಡಿಗೆ ಕೊಡ್ತಾ ಇದ್ದೀರಂತಂದರೆ ಏನೂ ಇಲ್ಲಾಂದರೆ ಒಂದು 9,000 to 10,000 ರೂಪಾಯಿ ಬಾಡಿಗೆ ಬರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕಿಗೆ ಓಡಾಡೋದಕ್ಕೆ ಹಿಂದ್ಗಡೆ ನಿಮಗೆ ಡೋರ್ ಕೂಡ ಇದೆ. MS ರೇಲಿಂಗ್ಸ್ ಮಾಡಿ ಸೇಫ್ಟಿ ವೈಸ್ ಮಾಡಿ ಕೊಟ್ಟಿರುವಂಥದ್ದು. ಇದು ಈ ಮನೆಯ ಗ್ರೌಂಡ್ ಫ್ಲೋರ್ನ ಮುಖ್ಯ ಲಕ್ಷಣ. ಹಾಗೆ ನನ್ನ ಫಾಲೋ ಮಾಡಿ ಗೆಳೆಯರೆ. ಬನ್ನಿ. ಸ್ಟೇರ್ ಕೇಸ್ ಏನಿದೆಯಲ್ಲ ನಿಮಗೆ 4 ಅಡಿ ವೈಡ್ ಆಗಿದೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಆಗಿರುತ್ತೆ. 304 ಗೇಜ್ SS ರೇಲಿಂಗ್ಸು. ಸ್ಲಿಪ್ಪರ್ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಬೇಕು ನೋಡಿ. ವೆಂಟಿಲೇಷನ್ಗೆ ರೆಡ್ ಬ್ರಿಕ್ಸ್ ಕೊಟ್ಟಿದ್ವಿ ವಿತ್ ಫ್ಲವರ್ ಪ್ಯಾಟರ್ನಲ್ಲಿ ಇರುವಂಥದ್ದು. ಹಾಗೆ ಮೇಲ್ಗಡೆ ಬಂದರೆ ನಿಮಗೆ ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ 4 ಅಡಿ ಇದೆ. ಸೋಫಾ ಸೆಟ್ಟು ಗಾತ್ರದಲ್ಲಿ ದೊಡ್ಡ ಭಾರವಾಗಿರುವಂಥ ವಸ್ತು ಎಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇನ್ನೊಂದು ವಿಶೇಷತೆ ಏನಂತಂದರೆ, ವೆಟ್ರೋಫೆಟ್ ಟೈಲ್ಸ್ ಕೊಟ್ಟಿದ್ದೀವಿ, ವಾಲ್ ಗ್ಲೈಂಡಿಂಗು, ಬಾರ್ಡರ್ ಎಲ್ಲ ನಿಮಗೆ ಗ್ರಾನೈಟ್ ಕೊಟ್ಟಿದ್ದೀವಿ. ಪಕ್ಕದಲ್ಲಿ ವೆಂಟಿಲೇಷನ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಪ್ ಇದೆ ಅಲ್ವಾ, ಪಕ್ಕದ ಮನೆಯವ್ರು ಪಾಪ ಬಿಟ್ಕಟ್ಟಿದ್ದಾರೆ, ಹಾಗಾಗಿ ಗಾಳಿ ಬೆಳಕು ಮುಂದ್ಗಡೆಯಿಂದನೂ ನಮಗೆ ಬರುತ್ತೆ. ಮೇಲಿಂದ ನಿಂತ್ಕೊಂಡು ಆ ಕಡೆ ಕವರ್ ಮಾಡಿ ತೋರಿಸಿ. ಅಲ್ಲೊಂದು ಲುಕ್ಕು ಅಂದರೆ CNC ಕಟ್ಟಿಂಗಲ್ಲಿ ಮಾಡಿರುವಂತಹ ಪ್ಯಾಟರ್ನ್ ನಿಮಗೆ ಅಲ್ಲಿ ಸಿಗುತ್ತೆ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ನಾರ್ತ್ ಫೇಸ್ ಮೇನ್ ಡೋರು ವಾಸ್ಕಲ್ ಬಂದು ನಿಮಗೆ 8 ಇಂಚಸ್ ಇರುತ್ತೆ. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಡೋರ್ ಮಾತ್ರ ಗ್ಲಾಸಿ ಫಿನಿಷಿಂಗಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಬನ್ನಿ ಗೆಳೆಯರೆ. ಇದೊಂದು ಹಾಲಲ್ಲಿ ಫ್ಲೋರಿಂಗ್ ನೋಡ್ತಾ ಇದ್ದೀರಾ, ಗ್ರಾನೈಟು. TV ಕ್ಯಾಬಿನೆಟ್ ಅಲ್ಲಿದೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. TV ಎದುರುಗಡೆ ಇರುತ್ತೆ. L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ವಾಲ್ ಕ್ಲ್ಯಾಂಡಿಂಗ್ ನಿಮಗೆ ರಾಫ್ಟರ್ ಕೊಟ್ಟಿದ್ದೀವಿ. ಇಂಟೀರಿಯರ್ ವರ್ಕ್ ವುಡನ್ ಪ್ಯಾಟ್ರನ್ ಕೊಟ್ಟಿದ್ದೀವಿ. ಪ್ಯಾಟ್ರನ್ ಎಲ್ಲ ವುಡ್ಡಲ್ಲಿ ಲ್ಯಾಮಿನೇಷನ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ನಿಮಗೆ ರಾಯಲ್ ಪೇಂಟಲ್ಲಿ 3D ಡಿಸೈನಲ್ಲಿರುವಂತಹ ಲೀಫ್ನ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಇದೊಂದು TV ಕ್ಯಾಬಿನೆಟ್ಟು. ಎಷ್ಟೇ ದೊಡ್ಡ TV ಇದ್ದರೂ ಈಸಿಯಾಗಿ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಇದು ಸಿಗುತ್ತೆ ನಿಮಗೆ. ಇದು ನ್ಯಾಚುರಲ್ ವುಡನ್ ಪ್ಯಾಟರ್ನು. ಇದು ಮ್ಯಾಟ್ ಫಿನಿಷಿಂಗು ಚೆನ್ನಾಗಿ ಬಂದಿದೆ. ಇದೊಂದು ಹ್ಯೂಜ್ ಹಾಲು. ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕು. ಒಂದು POPಯಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ ನಿಮಗೆ. ಝೂಮರ್ ಪಾಯಿಂಟ್ ಎಲ್ಲ ಸೆಟ್ ಮಾಡಿಕೊಡ್ತಾರೆ, ಪೆಂಡಿಂಗಲ್ಲಿದೆ. ಒಂದು ಝೂಮರ್ ಬರುತ್ತೆ, 2 ಫ್ಯಾನ್ಗಳು ನೀವು ಫಿಟ್ ಮಾಡ್ಕೋಬೇಕಾಗುತ್ತೆ. ದಿಸ್ ಈಸ್ ಹಾಲ್.
ಇಲ್ಲಿ ಮೇಲ್ಗಡೆ ಬೆಡ್ರೂಮ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸು, ಕೆಳಗಡೆ ಸ್ಟೋರೇಜ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಮೇಲ್ಗಡೆ UPS ಬರುತ್ತೆ, ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ನೀವು. ಓಕೆ, ಇಲ್ಲಿ ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ ನಿಮಗೆ. ಒಂದು ಲಕ್ಸುರಿ ಫೀಲ್ಗೋಸ್ಕರ ಮಾಡಿರುವಂಥದ್ದು. ಇದೊಂದು ಅಡುಗೆ ಮನೆಯ ಲುಕ್ಕು ತೋರಿಸ್ಕೊಡ್ತಿದ್ದೀನಿ. ಒಳಗಡೆ ಬನ್ನಿ. ಇಲ್ಲಿ ನೋಡಿ, ಪೂಜಾ ರೂಮು ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸಿಗುತ್ತೆ ನಿಮಗೆ. ಪೂಜಾ ರೂಮ್ಗೆಲ್ಲ ಟೀಕುಡ್ ವಾಸ್ಕಲ್ ಮತ್ತು ಡೋರ್ ಆಗಿರುತ್ತೆ. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡಬಹುದು, ಆ ಥರ ಸ್ಪೇಸ್ ಜಾಗ ಇದೆ. ಇದೊಂದು ಪೂಜಾ ರೂಮು. ಆ ಪೂಜಾ ರೂಮ್ನಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದರೆ ನಿಮಗೆ ಒಂದು ಎಲ್ ಶೇಪಲ್ಲಿ ನಾವು ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದೀವಿ. ಇಲ್ಲಿ ಹ್ಯಾಂಡ್ ವಾಶ್ ಅಥವಾ ಪಾತ್ರೆ ತೊಳ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲಿದೆ. ವಾಟರ್ ಪ್ಯೂರಿಫೈ ಇಲ್ಲಿದೆ. ಎಲ್ಲ ಪ್ರೊಫೈಲ್ ಲೈಟ್ ಇದೆ, ಹೈಡ್ರಾಲಿಕ್ ಲಿಫ್ಟ್ ಇದೆ. ನೋಡಿ, ಈ ಪೂಜಾ ರೂಮ್ಗೂ ಇಲ್ಲಿಗೂ ನಾವು ಗ್ಯಾಪ್ ಕೊಟ್ಟಿದ್ದೀವಿ ವಾಸ್ತು ಪ್ರಕಾರ. ಯಾಕಂತಂದರೆ ನೀರು ಟಚ್ ಆಗಬಾರ್ದು, ಗಲೀಜು ದೇವ್ರ ಮನೆಗೆ ಹಚ್ಚಬಾರ್ದು ಅಂತ ಹೇಳಿ. ಆಮೇಲೆ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಇದೊಂದು ಅಡುಗೆ ಮನೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಲಿ ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ಗಳಾಗಲಿ ಸಿಗುತ್ತೆ ನಿಮಗೆ ಇಲ್ಲಿ. ಈ ಮೂಲೆಯಲ್ಲಿ ಫ್ರಿಜ್ಜು ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಷಿಯಸ್ ಜಾಗ ಕೊಟ್ಟಿದ್ವಿ. ಮೈಕ್ರೋವೇವ್ ಏನಾದ್ರು ಇಟ್ಕೊಂಡ್ರೆ ಬೇಕಾದ್ರೆ ಇಟ್ಕೋಬೋದು. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಈ ಮೂಲೆಯಲ್ಲಿ ಡೈನಿಂಗ್ ಹಾಲ್ ಏರಿಯಾ. ಈಗ ನಾನು ಏನು ನಿಂತಿದ್ದೀನಲ್ಲ, ಇಲ್ಲಿ ನೀವು 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಇಲ್ಲಿ ಒಂದು ಊಟ ಮಾಡಬೇಕಾದ್ರೆ ಹೊರಗಡೆ ಬೇಕಾದ್ರೆ ಲುಕ್ಗೋಸ್ಕರ ವಿಂಡೋ ಕೂಡ ಓಪನ್ ಮಾಡ್ಕೋಬೋದು, ಗಾಳಿ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಮ ಹಿಂದ್ಗಡೆಗೆ ಒಂದು ಯುಟಿಲಿಟಿ ಅಂತ ಒಂದು ಬರುತ್ತೆ. ಬನ್ನಿ ತೋರಿಸಿ. ಯುಟಿಲಿಟಿ ಬಂದು ಎಡಭಾಗದಲ್ಲಿ ಇದೆ. ನಿಮಗೆ ಅಲ್ಲಿ ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೆ ಇನ್ಲೆಟ್ಟು ಔಟ್ಲೆಟ್ಟು ಎಲ್ಲ ಸಿಗುತ್ತೆ. ಓಕೆ, ಅಥವಾ ಪಾತ್ರೆ ಎಲ್ಲ ತೊಳ್ಕೊಬೋದು ಅಲ್ಲಿ. ಹಾಗೆ ಇಲ್ಲಿ ಆಪೋಸಿಟಾಗಿ ಈ ಫ್ಲೋರ್ಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಬರುತ್ತೆ. ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ ನಿಮಗೆ. 2x4 ವೆಟ್ರೋಫಿಟ್ಟಲ್ಲಿ ಟಾಪ್ ಟು ಬಾಟಮ್ ಆ ಟಾಯ್ಲೆಟಲ್ಲಿ ಸಿಗುತ್ತೆ. ಈ ಫ್ಲೋರಲ್ಲಿ ಗೆಳೆಯರೆ ಆಲ್ಮೋಸ್ಟ್ ಕವರ್ ಮಾಡಿ ತೋರಿಸಿದ್ದೀವಿ. ಬೆಡ್ರೂಮ್ಗೆ ಹೋಗೋಣ ಬನ್ನಿ. ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ಏನಿದೆಯಲ್ಲ 3 ಅಡಿ ವೈಡ್ ಆಗಿದೆ. ಇದಕ್ಕೆ ಟೀಕುಡ್ ಪಿಲ್ಲರ್ ಕೊಟ್ಟಿದ್ದಾರೆ. SS ರೇಲಿಂಗ್ಸು 304 ಗೇಜಿಂದು ಸಿಗುತ್ತೆ. ಪೇಂಟ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೊಂದು ಬುದ್ಧ ಇರುವಂತಹ ಪೇಂಟ್ನ ಮಾಡಿಕೊಟ್ಟಿದ್ದಾರೆ ರಾಯಲ್ ಪೇಂಟಿಂಗಲ್ಲಿ. ಚೆನ್ನಾಗಿ ಬಂದಿದೆ ಪ್ಯಾಟರ್ನ್ ಅದು. ಹಾಗೆ ಮೇಲೆ ಬನ್ನಿ. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನೋಡಿ, ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಈ ಎರಡರ ಮಧ್ಯದಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ ಅಂತ ನಾವು ಮಾಡಿಕೊಟ್ಟಿದ್ದೀವಿ. ವರ್ಕ್ ಫ್ರಮ್ ಹೋಮ್ ಅಥವಾ ಮಕ್ಕಳಿಗೆ ಓದಿಸೋದಕ್ಕೆ ಮಾಡಿಕೊಟ್ಟಿರುವಂಥ ಸ್ಥಳ. 2 ಸಿಸ್ಟಮ್ನ ಆರಾಮಾಗಿ ಇಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಬೋದು. ಕೂಲಾಗಿ POP ಫಾಲ್ ಸೀಲಿಂಗು, ಅದಕ್ಕೆ ಪ್ರೊಫೈಲ್ ಲೈಟ್ನ ಸಿಗುತ್ತೆ. ಮೇಲೆ ಬನ್ನಿ. ಮೇಲಿಂದ ಈ ಕಡೆ ಕವರ್ ಮಾಡಿ ತೋರಿಸಿ ನಮ್ಮ ಗೆಳೆಯರಿಗೆ. ಈಗ ಆ ಕಡೆಯಿಂದ ನಮ್ಮ ಗೆಳೆಯರಿಗೆ ವೀಕ್ಷಕರಿಗೆ ಈ ಕಡೆ ಕವರ್ ಮಾಡಿ ತೋರಿಸಿ. ನೋಡಿ, ಇದು ಒಂದು ಸ್ಟೇರ್ ಕೇಸು. ಟೋಟಲ್ಲು ನಿಮಗೆ 6 ಅಡಿ ಇದೆ. 6 ಅಡಿಯಲ್ಲಿ 3 ಅಡಿ ಥರ ಮಾಡಿ ಕೊಟ್ಟಿರುವಂಥದ್ದು. ಇದು ಮೇಲ್ಗಡೆ ಹೋಗೋದಕ್ಕೆ ಬೆಡ್ರೂಮ್ಗೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಫಸ್ಟು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಕುಷನ್ ಪ್ಯಾಡ್ನ ಮಾಡಿಕೊಟ್ಟಿದ್ವಿ. ಇನ್ನೊಂದು ಈ ಬೆಡ್ರೂಮ್ನ ವಿಶೇಷತೆ ಏನಂತಂದರೆ ಇದು ಮೂವಬಲ್ಲು. ನಿಮಗೆ ಹೇಗೆ ಕಂಫರ್ಟಬಲ್ಲು ಯಾವ ಜಾಗದಲ್ಲಿ ಬೇಕೋ ಆ ಕಡೆ ಮೂವ್ ಮಾಡ್ಬೋದು. ಮತ್ತು ಇಂಟೀರಿಯರ್ ವರ್ಕಲ್ಲಿ ಹೇಳಬೇಕು ನಮಗಿದ್ರೆ 2 ಡೋರ್ ಇರುವಂಥ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಇಲ್ಲಿದೆ. ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಮಾಡಿದ್ದೀವಿ. ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಗಳನ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ವಾಲ್ ಕ್ಲೈನಿಂಗ್ ನಿಮಗೆ ರ್ಯಾಪ್ಟರ್ ಸಿಗುತ್ತೆ. ಈ ರೂಮ್ನ ವಿಶೇಷತೆ ಏನಂತಂದರೆ ಟೀಕುಡ್ ವಿಂಡೋ ಕೊಟ್ಟಿದ್ದೀವಿ. ನಿಮಗೆ ವಿಂಡೋ ಬೇಕಾದರೆ ವಿಂಡೋನ ಓಪನ್ ಮಾಡ್ಕೋಬೋದು. ಕರ್ಟನ್ ಡಾಡೇ ಹಾಕೋದು ಬೇಡ. ಸ್ಲೈಡಿಂಗ್ ನಿಮಗೆ ಇಲ್ಲಿ ಡೋರ್ ಕೊಟ್ಟಿದ್ದೀವಿ. ವಿಂಡೋನ ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿದೆ. ಇದು ಒಂದೇ ಮನೇಲಿ ಈ ಥರ ನಿಮಗೆ ನೋಡೋದಕ್ಕೆ ಸಿಗೋದು. ಇಲ್ಲಿ ತುಂಬ ಜಾಗ ಇದೆ ರೀ. ನಾನು ಅಲ್ಲಿದ್ದಾನೆ ಬಂದಿರೋದು. ರೂಮ್ ದೊಡ್ಡದಾಗಿದೆ. ನೀವು ಬೇಕಾದ್ರೆ ಸರ್ಸ್ಕೋಬೇಕಿದು. ನಾವು ಸರ್ಸಿಲ್ಲ, ಬಿಕಾಸ್ ಪಾಲಿಶ್ ಪೆಂಡಿಂಗ್ ಇದೆ ಹಾಗಾಗಿ. ಮತ್ತು ಬಾತ್ರೂಮ್ ಬಗ್ಗೆ ಹೇಳಬೇಕು. ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ಈ ಬೆಡ್ರೂಮ್ದು ಒಂದ್ಸಲ ತೋರಿಸಿ ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. 2x4 ವೆಟ್ರೋಫೈಡ್ ಟೈಲ್ಸ್ ಇದೆ.
ಮತ್ತು ನಿಮ್ಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ವಾಲ್ ಮೌಂಟ್ ಕಮೋಡ್ ಇರುವಂತಹ ಬಾತ್ರೂಮು, ವೆಂಟಿಲೇಷನ್ಗಾಗಲಿ ಎಲ್ಲದೂ ಸೌಲಭ್ಯ ಮಾಡಿ ಕೊಟ್ಟಿದ್ದಾರೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಇದ್ರ ಆಪೋಸಿಟೇ ಈ ರೂಮ್ ಆಪೋಸಿಟೇ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಸೇಮ್ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇದೆ. ಹೆಡ್ ಬೋರ್ಡ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಗ್ರಾನೈಟು. ಇಲ್ಲಿ 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ ವಿತ್ ಪ್ರೊಫೈಲ್ ಲೈಟು. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರು, ಟಿ ವಿ ಕ್ಯಾಬಿನೆಟು, ಆಮೇಲೆ ಡ್ರೆಸ್ಸಿಂಗ್ ಕ್ಯಾಬಿನೆಟು. ಅದೇ ಥರ ನಮಗೆ ಇಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ರಾಫ್ಟರ್ ಕೊಟ್ಟಿದ್ದಾರೆ. ಸೇಮ್ ವಿಂಡೋನ ಕ್ಲೋಸ್ ಮಾಡ್ಕೋಬೋದು. ಇದು ಕರ್ಟನ್ ರಾಡ್ಗಿಂತ ಖರ್ಚು ಜಾಸ್ತಿ. ನಿಮಗೆ ಕರ್ಟನ್ ರಾಡ್ ಹಬ್ಬ ಅಂದ್ರೂ 1000 ರೂಪಾಯಿದಲ್ಲಿ ಒಳ್ಳೇದು ಹಾಕ್ಕೊತೀನಿ ಅಂದ್ರೂ ಮುಗ್ದು ಹೋಗ್ಬಿಡುತ್ತೆ. ಇದರಲ್ಲಿ ಖರ್ಚು ಜಾಸ್ತಿ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಕ್ವಾಲಿಟಿ ಯಾವ ಥರ ಇದೆ ಅಂತ. ಈಗ ನಿಮ್ಮ ಹಿಂದ್ಗಡೆಗೇ ಬಾಲ್ಕನಿ ಇದೆ. ಆ ಬಾಲ್ಕನಿನ ತೋರಿಸ್ಕೊಡ್ತೀನಿ ನೋಡಿ. ಇದೊಂದು ಬಾಲ್ಕನಿ, ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. 304 ಗೇಜ್ SS ರೇಲಿಂಗ್ಸಿಗೆ ಟಫ್ ಆ್ಯಂಡ್ ಗ್ಲಾಸ್ 12 mm ಕೊಟ್ಟಿರೋದು. ಇದು ಆಪೋಸಿಟಿಗೆರಳೆ ಪಾರ್ಕು. ಬನ್ನಿ. ಈ ಬೆಡ್ರೂಮ್ನ ಬಾತ್ರೂಮು ಈ ಡೋರ್ ಹಿಂದ್ಗಡೆಗೆ ಇರುತ್ತೆ. ಸೇಮ್ 2x4 ವೆಟ್ರೋಫಿಟ್ ಟೈಲ್ಸ್ ಟಾಪ್ ಟು ಬಾಟಮು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಇದೊಂದು ಸೆಕೆಂಡ್ ಮಾಸ್ಟರ್ನ ಲುಕ್ಕು. ಹಾಗೆ ಫಾಲೋ ಮಾಡಿ. ಈಗ ನನಗೆ ಥರ್ಡ್ ರೂಮ್ ತೋರ್ಸೋಕ್ಕೆ 3rd ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನ್ಯಾಚುರಲ್ ಲೈಟಿಂಗ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಬಿಕಾಸ್ ಸ್ಕೈ ಲೈಟ್ ಕೊಟ್ಟಿದ್ದೀವಿ POP ಅಟ್ಯಾಚ್ಮೆಂಟ್ ಆಗಿ. ಮೇಲಿಂದ ನಿಮಗೆ ತೋರಿಸ್ಕೊಡ್ತೀನಿ, ಇನ್ನೂ ಚೆನ್ನಾಗಿ ಬರುತ್ತೆ. ಗೆಳೆಯರಿ, ಇದೊಂದು ಬಾರ್ ಕೌಂಟ್ರ್ ಅಂತ ನಾವು ಕರಿತೀವಿ. ನಿಮಗೆ ಯಾವ ಥರ ಸೌಲಭ್ಯ ಇದೆಯೋ ಆ ಥರ ಕನ್ವರ್ಷನ್ ಮಾಡ್ಕೋಬಹುದು ಬೇಕಾದರೆ. ಹಾಗೆ ಮೇಲ್ಗಡೆ ಬಂದು ಹಿಂದ್ಗಡೆ ಕವರ್ ಮಾಡಿ ತೋರಿಸಿ. ಇಲ್ಲಿಗೆ SS ರೇಲಿಂಗ್ಸ್ ಎಂಡ್ ಆಗುತ್ತೆ. ವೆಂಟಿಲೇಷನ್ಗೆ ಸ್ಕೈ ಲೈಟ್ ಮೇಲ್ಗಡೆ ಕೊಟ್ಟು ಅದಕ್ಕೆ ಝೂಮರ್ ಹಾಕಿದ್ದೀವಿ. ಹಾಗೆ ಇಲ್ಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಇಲ್ಲೊಂದು 3rd ಬೆಡ್ರೂಮು. ಅದೇ ಥರ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡು ಅಟ್ಯಾಚ್ ಆಗಿ ವಿತ್ ಹೈಡ್ರಾಲಿಕ್ ಲಿಫ್ಟು. ಇದು ಕೂಡ ಮೂವಬಲ್ಲು, ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ಕೋಬೋದು. ಇಲ್ಲಿ 2 ವಿಂಡೋಗಳು ಸಿಗುತ್ತೆ ವೆಂಟಿಲೇಷನ್ಗೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ 3 ಡೋರ್ ಇರುವಂಥದ್ದು. ಹಾಗೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗು. ಇದೆಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲಿದೆ. ನಿಮಗೆ ಅದರ ಹಿಂದ್ಗಡೆಗೆ ಬಾತ್ರೂಮು, ಅಲ್ಲಿ ಬಾಲ್ಕನಿ. ಕೆಳಗಡೆ ಏನು ನೋಡಿದ್ರಲ್ವಾ ಅದೇ ಥರ ಬರುತ್ತೆ, ಬೇರೆ ಏನು ಚೇಂಜಸ್ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟು ಮೂವ್ ಆಗೋಣ ಬನ್ನಿ. ಇಲ್ಲ ಆಯ್ತಲ್ವಾ. ಈಗ ಇದು ಮಲ್ಟಿಪರ್ಪಸ್ ರೂಮ್ ಒಂದಿದೆ ಇಲ್ಲಿ ಗೆಳೆಯರೆ, ಬನ್ನಿ. ಇಲ್ಲಿ ನೋಡಿ, ಇದು ಫುಲ್ ಓಪನ್ ಮೋಲ್ಡಲ್ಲಿ ಮಲ್ಟಿಪರ್ಪಸ್ ರೂಮು. ನೀವು ಇಲ್ಲಿ ಫ್ಯೂಚರಲ್ಲಿ ಹೋಮ್ ಥಿಯೇಟರ್ ಆಗಲಿ, ಒಂದು ಫಂಕ್ಷನ್ ಆಗಲಿ, ಚಿಕ್ಕದಾಗಿ ಪಾರ್ಟಿ ಏನು ಬೇಕಾದರೂ ಮಾಡ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿದ್ವಿ. ಹಾಗೆ ನಿಮಗೆ ಇಲ್ಲಿ UPS ಪಾಯಿಂಟು ನಾವು ಟಾಪ್ ಫ್ಲೋರಲ್ಲಿ ಮೇಲ್ಗಡೆ ಇಲ್ಲಿ ಕೊಟ್ಟಿರುವಂಥದ್ದು. ಒಂಥರ ಓಪನ್ ಸ್ಪೇಸು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ MS ರೇಲಿಂಗ್ ಸೇಫ್ಟಿ ವೈಸ್ ಮಾಡಿ, ಮತ್ತು ಇದಕ್ಕೆ UPVC ಸ್ಲೈಡಿಂಗ್ ವಿಂಡೋ ಕೂಡ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಇಲ್ಲೊಂದು ಫ್ಯಾನು ಮತ್ತು ಝೂಮರ್ ಪಾಯಿಂಟ್ ಕೊಟ್ಟಿದ್ವಿ. ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸಿ. ವಾಷಿಂಗ್ ಮಷಿನ್ ಎಲ್ಲ ಇಲ್ಲಿ ಇಟ್ಕೋಬೋದು. ಇನ್ಲೆಟು ಔಟ್ಲೆಟ್ ಎಲ್ಲ ಮಾಡಿಕೊಡ್ತಾರೆ. ಇಲ್ಲಿ ಆಪ್ಷನ್ ಇದೆ ನಿಮಗೆ, ಲ್ಯಾಡರ್ ಬೇಕಾ ಅಥವಾ ಮೋಲ್ಡೆಡ್ ಸ್ಟೇರ್ಕೇಸ್ ಬೇಕಾ ಅಂತ ಅವರು ಬೈಯರ್ ಯಾರಿದ್ದಾರೋ ಅವ್ರು ಹೇಳಿದ ಪ್ರಕಾರ ಮಾಡಿ ಇಲ್ಲಿ ಕೊಡ್ತಾರೆ ಮೇಲ್ಗಡೆ ಹೋಗೋದಕ್ಕೆ. ವಿತ್ ಸ್ಲೈಡರ್ ಇದೆ. ಮಳೆ ನೀರಾಗಲಿ ಏನೂ ಬರೋದಿಲ್ಲ ನಿಮಗೆ. ಓಕೆನಾ? ಈಗ ಬನ್ನಿ ಗೆಳೆಯರೆ, ಕೊನೆಯದಾಗಿ ಮನೆ ಬಗ್ಗೆ 4 ಮಾತನ್ನ ಹೇಳ್ಬಿಡ್ತೀನಿ. ನೋಡಿ, ಇದು 20ಕ್ಕೆ 30 JP ನಗರ್ 8 ಫೇಸ್ 2nd ಬ್ಲಾಕು. ಪಾರ್ಕ್ ಇದೆ, BDA ಸೂಪರಾಗಿ ಲೊಕೇಶನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಆಸ್ಕಿಂಗ್ ಪ್ರೈಸ್ ಬಂದು 1,98 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ನೀವು ಮನೆ ಬಗ್ಗೆ ನೋಡಬೇಕನ್ನೋ ಹಾಗಿದ್ರೆ ಕೊಟ್ಟಿರುವಂಥ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.